ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ಅಮಾವಾಸ್ಯೆ. ಈ ಪದ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನು ಮೂಡುತ್ತದೆ? ಕಡು ಕತ್ತಲು, ಒಂದು ಬಗೆಯ ಅಂಜಿಕೆ, ಅಥವಾ ಯಾವುದೋ ಅಶುಭ ನಡೆಯುತ್ತದೆ ಎಂಬ ಭಯವೇ? ಸ್ವಲ್ಪ ನಿಮ್ಮ ಅನುಭವವನ್ನು ಗಮನಿಸಿ ನೋಡಿ. ಅಮಾವಾಸ್ಯೆಯ ಹತ್ತಿರ ಬರುತ್ತಿದ್ದಂತೆ ಅಥವಾ ಅಮಾವಾಸ್ಯೆಯ ದಿನ ನಿಮಗೆ ಕಾರಣವೇ ಇಲ್ಲದೆ ವಿಪರೀತ ಸುಸ್ತು ಅನಿಸುತ್ತದೆಯೇ? ಮನಸ್ಸು ಯಾವುದೋ ಭಾರಕ್ಕೆ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗುತ್ತಿದೆಯೇ? ಎಷ್ಟೇ ನಿದ್ದೆ ಮಾಡಿದರೂ ಮೈಕೈ ನೋವು ಅಥವಾ ಆಯಾಸ ಹೋಗುತ್ತಿಲ್ಲವೇ? ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳಗಳು, ಮನಸ್ತಾಪಗಳು ನಡೆಯುತ್ತಿವೆಯಾ? ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಮನಸ್ಸಲ್ಲ. ಇದಕ್ಕೆ ಕಾರಣ ಬ್ರಹ್ಮಾಂಡದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆ. ನಿಮಗೆ ಗೊತ್ತಾ, ನಮ್ಮ ಹಿರಿಯರು ಅಮಾವಾಸ್ಯೆಯ ದಿನ ಮಕ್ಕಳೇ ಸಂಜೆ ಮೇಲೆ ಆಚೆ ಹೋಗಬೇಡಿ, ಮರದ ಕೆಳಗೆ ನಿಲ್ಲಬೇಡಿ, ಬಾಗಿಲು ಬೇಗ ಹಾಕಿ ಅಂತ ಯಾಕೆ ಪದೇ ಪದೇ ಎಚ್ಚರಿಸುತ್ತಿದ್ದರು? ಅದು ಸುಮ್ಮನೆ ಮಕ್ಕಳನ್ನ ಹೆದರಿಸುವ ತಂತ್ರ ಅಷ್ಟೇನಾ? ಅಥವಾ ಅವರಿಗೆ ಗೊತ್ತಿದ್ದ, ನಮಗೆ ಅರ್ಥವಾಗದ ಯಾವುದೋ ಕಾಣದ ಸತ್ಯ ಅಲ್ಲಿ ಅಡಗಿದೆಯಾ? ನಮ್ಮ ತಂತ್ರಶಾಸ್ತ್ರ ಒಂದು ಮಾತು ಹೇಳುತ್ತದೆ: ದೀಪ ಆರಿದ ಮೇಲೆ ಕತ್ತಲೆಯ ಆಟ ಶುರುವಾಗುತ್ತದೆ. ಹಿರಿಯರ ನಂಬಿಕೆಯಂತೆ ಚಂದ್ರನಿಲ್ಲದ ರಾತ್ರಿಯಲ್ಲಿ ಮಾನಸಿಕ ಮತ್ತು ಭಾವನಾತ್ಮಕ ಸಮತೋಲನ ಸ್ವಲ್ಪ ದುರ್ಬಲವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿರುವ ನಕಾರಾತ್ಮಕ ಶಕ್ತಿಗಳು, ಗಾಳಿಯಲ್ಲಿರುವ ದುಷ್ಟ ಆಲೋಚನೆಗಳು ಮತ್ತು ಪರ ಅಸೂಯೆಯ ಕಣ್ಣುಗಳು 10 ಪಟ್ಟು ಬಲಗೊಳ್ಳುತ್ತವೆ. ಅವುಗಳಿಗೆ ತಡೆಯೇ ಇರುವುದಿಲ್ಲ. ಈ ಕಾರಣದಿಂದ ಸಣ್ಣ ವಿಷಯಗಳು ದೊಡ್ಡದಾಗಿ ಅನುಭವವಾಗಬಹುದು. ಆದರೆ ಭಯಪಡಬೇಡಿ. ಈ ಕತ್ತಲ ರಾತ್ರಿಯ ನಿಮ್ಮ ಮನೆಯನ್ನ ಕಾಯಲು ಪ್ರಕೃತಿ ತಾಯಿಯೇ ತನ್ನ ಮಡಿಲಲ್ಲಿ ಒಂದು ದೈವಿಕ ರಕ್ಷಕನನ್ನ ಸೃಷ್ಟಿಸಿದ್ದಾರೆ. ಅದೇ ಲೋಳೆ ಸರ, ಅಲೋವೆರಾ. ಅದು ನಿಮ್ಮ ಮನೆಯ ಬಾಗಿಲಲ್ಲಿ ನೇತಾಡುತ್ತಿದ್ದರೆ ಅಥವಾ ನಿಮ್ಮ ಹಿತ್ತಲಿನಲ್ಲಿ ಇದ್ದರೆ ಎಂತಹದ್ದೇ ಶಕ್ತಿಯು ನಿಮ್ಮ ಹೊಸ್ತಿಲು ದಾಟಲು ಭಯಪಡುತ್ತದೆ ಎಂಬ ಪಾರಂಪರಿಕ ನಂಬಿಕೆ ಇದೆ. ಇದನ್ನ ಕೇವಲ ಒಂದು ಗಿಡ ಅಂದುಕೊಳ್ಳಬೇಡಿ, ಇದೊಂದು ಜೀವಂತ ಯಂತ್ರ. ಅಂತ ಅಮಾವಾಸ್ಯೆಯ ಕತ್ತಲಲ್ಲಿ ಈ ಗಿಡವನ್ನ ಮುಟ್ಟಿದರೆ ಏನಾಗುತ್ತದೆ? ಬನ್ನಿ ಆ ರಹಸ್ಯದ ಬಾಗಿಲು ತೆರೆಯೋಣ. ಇದು ತಂತ್ರಶಾಸ್ತ್ರದ ವಿಷಯ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಅರೆಬರೆ ಜ್ಞಾನ ಅರಿವಿಗೆ ವಿಷ. ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೊಂದು ಅತೀಂದ್ರಿಯ ರಹಸ್ಯವನ್ನು ಹೇಳಲಿದ್ದೇನೆ. ಅದೇ ಲೋಳೆ ಸರದ ಹೂವಿನ ರಹಸ್ಯ. 100ರಲ್ಲಿ ಒಬ್ಬರಿಗೆ ಮಾತ್ರ ಆ ಅದೃಷ್ಟ ಒಲಿಯುತ್ತದೆ. ಒಂದು ವೇಳೆ ಆ ಲಕ್ಷಣ ನಿಮ್ಮ ಮನೆಯ ಗಿಡದಲ್ಲಿ ಕಾಣಿಸಿದರೆ ಬರೆದಿಟ್ಟುಕೊಳ್ಳಿ, ನಿಮ್ಮ ತಲೆ ಬರಹವೇ ಬದಲಾಗುವ ಸಮಯ ಬಂದಿದೆ ಎಂದರ್ಥ. ಅದು ಏನು, ಅದು ಹೇಗೆ ಕಾಣುತ್ತದೆ, ಅದನ್ನು ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮುಂದೆ ಹೋಗುವ ಮುನ್ನ ಆ ಆದಿಶಕ್ತಿಯ ರಕ್ಷಣೆ ಕೋರುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಕ್ತಿ ಮಹಾಮಾಯೆ ಎಂದು ಬರೆಯಿರಿ. ಆ ತಾಯಿಯ ದಿವ್ಯ ಕೃಪಾ ದೃಷ್ಟಿ ಸದಾ ನಿಮ್ಮ ಮನೆಯ ಮೇಲಿರಲಿ. ಅಮಾವಾಸ್ಯೆ ಎಂದು ಜಾಗ್ರತೆ ಏಕೆ? ಪೌರಾಣಿಕ ಮತ್ತು ಮಾನಸಿಕ. ಅಮಾವಾಸ್ಯೆ ಅಂದರೆ ಯಾಕೆ ಇಷ್ಟು ಭಯ? ಇದಕ್ಕೆ ನಮ್ಮ ಪುರಾಣಗಳಲ್ಲಿ ಒಂದು ರೋಚಕವಾದ ಕಥೆ ಇದೆ. ನಿಮಗೆಲ್ಲರಿಗೂ ಸಮುದ್ರ ಮಥನದ ಕಥೆ ಗೊತ್ತಿರಬಹುದು. ದೇವತೆಗಳು ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯುವಾಗ ಕೊನೆಯಲ್ಲಿ ಅಮೃತ ಬರುತ್ತದೆ. ಆಗ ಮಹಾವಿಷ್ಣುವು ಮೋಹಿನಿಯ ರೂಪ ತಾಳಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚುತ್ತಿರುತ್ತಾನೆ. ಆ ಸಮಯದಲ್ಲಿ ರಾಹು ಮತ್ತು ಕೇತು ಎಂಬ ಇಬ್ಬರು ದಾನವರು ದೇವತೆಗಳ ರೂಪದಲ್ಲಿ ಬಂದು ಸಾಲಿನಲ್ಲಿ ಕುಳಿತು ಅಮೃತವನ್ನು ಕುಡಿಯಲು ಪ್ರಯತ್ನಿಸುತ್ತಾರೆ. ಚಂದ್ರನು ತಕ್ಷಣ ಮೋಹಿನಿಗೆ ಸನ್ನೆ ಮಾಡಿ ಆ ಅಸುರರ ಮೋಸವನ್ನು ಬಯಲು ಮಾಡುತ್ತಾನೆ. ಆ ದಿನದಿಂದ ಅಸುರ ಶಕ್ತಿಗಳಿಗೆ ಚಂದ್ರನ ಮೇಲೆ ವಿಪರೀತ ಕೋಪ, ದ್ವೇಷ ಎಂದು ಹೇಳಲಾಗುತ್ತದೆ. ಚಂದ್ರ ಎಂದರೆ ಮನಸ್ಸು, ಚಂದ್ರ ಎಂದರೆ ಶಾಂತಿ. ಆದರೆ ಅಮಾವಾಸ್ಯೆ ಎಂದು ಆಕಾಶದಲ್ಲಿ ಆ ಚಂದ್ರನೇ ಇರುವುದಿಲ್ಲ, ರಕ್ಷಕನೇ ಇಲ್ಲದ ರಾತ್ರಿ ಅದು. ನಮ್ಮ ಹಿರಿಯರು ಹೇಳುವಂತೆ ಆ ದಿನ ತಮೋಗುಣ ಅಥವಾ ಕತ್ತಲೆಯ ಪ್ರಭಾವ ತಾರಕಕ್ಕೇರಿರುತ್ತದೆ. ಯಾರು ಮಾನಸಿಕವಾಗಿ ದುರ್ಬಲರೋ, ಯಾರು ಹೆಚ್ಚು ಭಯಪಡುತ್ತಾರೋ ಅಂಥವರ ಮನಸ್ಸನ್ನು ಈ ನಕಾರಾತ್ಮಕ ಶಕ್ತಿಗಳು ಬೇಗ ಆವರಿಸಿಕೊಳ್ಳುತ್ತವೆ. ಇದಕ್ಕೆ ವಿಜ್ಞಾನವು ಪೂರಕವಾಗಿದೆ. ಚಂದ್ರನ ಗುರುತ್ವಾಕರ್ಷಣೆ ಸಮುದ್ರದ ಅಲೆಗಳನ್ನು ನಿಯಂತ್ರಿಸುವಂತೆ ನಮ್ಮ ದೇಹದ ನೀರಿನಂಶವನ್ನು ನಿಯಂತ್ರಿಸುತ್ತದೆ. ನಮ್ಮ ದೇಹದಲ್ಲಿ 70% ನೀರಿದೆ. ರಕ್ತವು ದ್ರವ ರೂಪದಲ್ಲಿದೆ. ಚಂದ್ರನಿಲ್ಲದ ದಿನ ಅಂದರೆ ಅಮಾವಾಸ್ಯೆಯಂದು ನಮ್ಮ ರಕ್ತ ಪರಿಚಲನೆಯಲ್ಲಿ ಮತ್ತು ಮೆದುಳಿನ ತರಂಗಗಳಲ್ಲಿ ಏರುಪೇರಾಗುತ್ತದೆ. ನಮ್ಮ ಮನಸ್ಸು ಪ್ರಕ್ಷುಬ್ಧವಾಗುತ್ತದೆ. ಅದಕ್ಕೆ ಈ ದಿನ ಜಗಳಗಳು ಜಾಸ್ತಿ, ಅಪಘಾತಗಳು ಜಾಸ್ತಿ, ಮಾನಸಿಕ ಒತ್ತಡ, ಭಾವನಾತ್ಮಕ ಅಸ್ಥಿರತೆ ಮತ್ತು ಆತಂಕ ಹೆಚ್ಚಾಗಬಹುದು ಎಂದು ಕೆಲವು ಅಧ್ಯಯನಗಳು ಸೂಚಿಸುತ್ತವೆ. ನಾವು ಏನನ್ನ ಯೋಚಿಸುತ್ತೇವೆಯೋ ಅದು ನಮಗೆ ಬೇಗ ಆಕರ್ಷಿತವಾಗುತ್ತದೆ. ನಾವು ಭಯಪಟ್ಟರೆ ಭಯ ಶಕ್ತಿಗಳು ಆಕರ್ಷಿತವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ಇದು ಪ್ರಕೃತಿಯ ನಿಯಮ. ಲೋಳೆ ಸರ ಮನೆಯೊಳಗಿನ ಮಾಂತ್ರಿಕ. ಹಾಗಾದರೆ ಈ ಕತ್ತಲೆಯಲ್ಲಿ ನಮ್ಮನ್ನ ಕಾಯುವವರು ಯಾರು? ಅದಕ್ಕಾಗಿಯೇ ಋಷಿಗಳು ನಮಗೆ ಪರಿಚಯಿಸಿದ್ದು ಲೋಳೆ ಸರ. ಅಥವಾ ಆಯುರ್ವೇದದ ಲೋಳೆ ಸರಕ್ಕೆ ಒಂದು ವಿಚಿತ್ರವಾದ ಶಕ್ತಿ ಇದೆ ಎಂದು ಆಧುನಿಕ ವಿಜ್ಞಾನವು ಒಪ್ಪಿಕೊಂಡಿದೆ.
ವಿಜ್ಞಾನಿಗಳೇ ಹೇಳುವಂತೆ ಇದು ರಾತ್ರಿಯ ಹೊತ್ತು ಕೂಡ ಆಮ್ಲಜನಕ ಬಿಡುವ ಮತ್ತು ಗಾಳಿಯಲ್ಲಿರುವ ವಿಷವನ್ನು ಹೀರಿಕೊಳ್ಳುವ ಅತ್ಯಂತ ಶಕ್ತಿಶಾಲಿ ಸಸ್ಯ. ಆದರೆ ನಮ್ಮ ತಂತ್ರಶಾಸ್ತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತದೆ, ಲೋಳೆ ಸರವು ಕೇವಲ ಗಾಳಿಯನ್ನಲ್ಲ, ಜನರ ಕೆಟ್ಟ ದೃಷ್ಟಿಯನ್ನು, ಶಾಪವನ್ನು ಮತ್ತು ನಕಾರಾತ್ಮಕ ತರಂಗಗಳನ್ನು ಅಯಸ್ಕಾಂತದಂತೆ ತನ್ನೊಳಗೆ ಎಳೆದುಕೊಳ್ಳುತ್ತದೆ. ನೀವು ಗಮನಿಸಿರಬಹುದು, ನಿಮ್ಮ ಮನೆಗೆ ಯಾರಾದರೂ ಅಸೂಯೆಯಿಂದ ಬಂದು ಹೋದ ಮೇಲೆ ಅಥವಾ ನಿಮಗೆ ಯಾರದ್ದೋ ಕೆಟ್ಟ ದೃಷ್ಟಿ ಬಿದ್ದ ಮೇಲೆ ಮನೆಯ ಮುಂದಿರುವ ಹಚ್ಚ ಹಸಿರಾದ ಲೋಳೆ ಸರ ಒಂದೇ ದಿನದಲ್ಲಿ ಇದ್ದಕ್ಕಿದ್ದಂತೆ ಕೊಳೆತು ಹೋಗುತ್ತದೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೀರು ಹಾಕಿದರೂ ಬದುಕುವುದಿಲ್ಲ. ಅದರ ಅರ್ಥ ಏನು ಗೊತ್ತೇ? ನಿಮ್ಮ ಮನೆಗೆ ಬರಬೇಕಿದ್ದ ಅಥವಾ ನಿಮ್ಮ ಮಕ್ಕಳಿಗೆ ತಾಗಬೇಕಿದ್ದ ಮನೆಯಲ್ಲಿದ್ದ ಒತ್ತಡ ಅಥವಾ ಅಸಮತೋಲನ ಗಿಡದ ಸ್ಥಿತಿಯಲ್ಲಿ ವ್ಯಾಪಕವಾಗಿದೆ ಎಂದು. ಅದು ಸಸ್ಯ ರೂಪದಲ್ಲಿರುವ ರಕ್ಷಕ. ಇನ್ನೊಂದು ರಹಸ್ಯವಿದೆ. ಲೋಳೆ ಸರಕ್ಕೆ ಕುಮಾರಿ ಎನ್ನುವ ಹೆಸರಿದೆ. ಅಂದರೆ ಇನ್ನು ಋತುಮತಿಯಾಗದ ಅತ್ಯಂತ ಪವಿತ್ರವಾದ ಕನ್ಯೆ. ಅಮಾವಾಸ್ಯೆ ಎಂದು ನಕಾರಾತ್ಮಕ ಶಕ್ತಿಗಳು ಕನ್ಯಾ ಸ್ವರೂಪಕ್ಕೆ ಹೆದರುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕೆ ಲೋಳೆ ಸರ ಇರುವ ಕಡೆ ನಕಾರಾತ್ಮಕ ಶಕ್ತಿಗಳು ಸುಳಿಯುವುದಿಲ್ಲ. ವಾಸ್ತು ರಹಸ್ಯ, ಬಣ್ಣ ಬದಲಾವಣೆ ಮತ್ತು ದಿಕ್ಕುಗಳು. ಈಗ ಒಂದು ಬಹಳ ಮುಖ್ಯವಾದ ವಿಷಯ. ಬಹಳಷ್ಟು ಜನ ಕೇಳ್ತಾರೆ, ನಮ್ಮ ಲೋಳೆ ಸರ ಗಿಡ ಇದ್ದಕ್ಕಿದ್ದಂತೆ ಕಂದು ಬಣ್ಣಕ್ಕೆ ತಿರುಗಿದೆ, ಏನಾದರೂ ದೋಷವೇ ಎಂದು. ಲೋಳೆ ಸರ ಬಣ್ಣ ಬದಲಾಯಿಸಿದರೆ ಎಚ್ಚರಗೊಳ್ಳಿ, ಅದು ಬಿಸಿಲಿಗೆ ಒಣಗಿರಬಹುದು, ಅದು ಸಹಜ. ಆದರೆ ನೆರಳಲ್ಲಿದ್ದರೂ ನೀರು ಹಾಕುತ್ತಿದ್ದರೂ ಅದು ಕಂದು ಬಣ್ಣಕ್ಕೆ ತಿರುಗುತ್ತಿದೆ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರು ನಿಮ್ಮ ಬಗ್ಗೆ ಅತಿಯಾದ ಅಸೂಯೆ ಪಡುತ್ತಿರಬಹುದು ಅಥವಾ ನಿಮ್ಮ ಪಾರಂಪರಿಕವಾಗಿ ಒಂದು ಎಚ್ಚರಿಕೆ ಸಂಕೇತ ಎಂದು ಹೇಳಲಾಗುತ್ತದೆ. ಅಂದರೆ ಮನೆಯಲ್ಲಿ ಒತ್ತಡ ಅಥವಾ ಅಸಮತೋಲನ ಹೆಚ್ಚಾಗಿದೆ ಎಂದು. ಆ ಗಿಡ ಆ ಶಕ್ತಿಯ ಜೊತೆ ಹೋರಾಡುತ್ತಿದೆ ಎಂದರ್ಥ. ಆಗ ನೀವು ತಕ್ಷಣ ಆ ಗಿಡಕ್ಕೆ ನೀರು ಮತ್ತು ಸ್ವಲ್ಪ ಅರಿಶಿನ ನೀರನ್ನು ಹಾಕಿ. ಅದು ಮತ್ತೆ ಹಸಿರಾದರೆ ಅದು ಮಾನಸಿಕವಾಗಿ ಸಮತೋಲನ ಮರಳುತ್ತಿದೆ ಎಂಬ ಸೂಚನೆ. ಇನ್ನು ದಿಕ್ಕುಗಳ ರಹಸ್ಯ. ಈ ಗಿಡವನ್ನು ಎಲ್ಲಿ ಇಡಬೇಕು? ಮೊದಲನೆಯದಾಗಿ ಮುಖ್ಯ ದ್ವಾರ ರಕ್ಷಣೆಗಾಗಿ ಮತ್ತು ದೃಷ್ಟಿದೋಷ ತಡೆಯಲು ಬಾಗಿಲಿಗೆ ನೇತು ಹಾಕಿ ಅಥವಾ ಬಾಗಿಲ ಪಕ್ಕ ಇಡಿ. ಎರಡನೆಯದಾಗಿ ಪಶ್ಚಿಮ ದಿಕ್ಕು. ವಾಸ್ತು ಪ್ರಕಾರ ಲೋಳೆ ಸರವನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿಟ್ಟರೆ ಅದು ನಿಮಗೆ ಆರ್ಥಿಕ ಲಾಭವನ್ನು ತರುತ್ತದೆ. ಮೂರನೆಯದಾಗಿ ಪೂರ್ವ ದಿಕ್ಕು. ಮನೆಯ ಪೂರ್ವದಲ್ಲಿಟ್ಟರೆ ಅದು ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಕೀರ್ತಿಯನ್ನು ತರುತ್ತದೆ. ಆದರೆ ಎಚ್ಚರ, ಈಶಾನ್ಯ ಮೂಲೆಯಲ್ಲಿ ಹೆಚ್ಚು ಮುಳ್ಳು ಇರುವ ಗಿಡಗಳನ್ನು ಇಡಬೇಡಿ. ಲೋಳೆ ಸರ ಮೃದುವಾಗಿದ್ದರೂ ಇದನ್ನು ದ್ವಾರ ಅಥವಾ ಪಶ್ಚಿಮದಲ್ಲಿಡುವುದೇ ಶ್ರೇಷ್ಠ. ಅಮಾವಾಸ್ಯೆಯ ರಹಸ್ಯ, ವಿಧಿ. ಈ ಅಮಾವಾಸ್ಯೆಯ ಕತ್ತಲಲ್ಲಿ ನಿಮ್ಮ ಮನೆಯ ದೋಷ ಕಳೆಯಲು ಇಲ್ಲಿದೆ ಸಿದ್ಧ ಪರಿಹಾರ. ಮೊದಲನೇ ಹಂತವಾಗಿ ಕುಮಾರಿಯ ಆಹ್ವಾನವನ್ನು ಮಾಡಬೇಕಾಗುತ್ತದೆ. ಅಮಾವಾಸ್ಯೆ ದಿನ ಸಂಜೆ 6 ಗಂಟೆಯ ಒಳಗೆ ಒಂದು ಬಲಿತ ಲೋಳೆ ಸರದ ಎಲೆಯನ್ನು ತನ್ನಿ. ಅದನ್ನು ತರುವಾಗ ಮನಸ್ಸಿನಲ್ಲಿ ಪ್ರಾರ್ಥಿಸಿ, ತಾಯೇ, ನಿನ್ನ ಮನೆಗೆ ದೋಷ ಕಳೆಯಲು ಬಾ ಎಂದು ಅದನ್ನು ತೊಳೆದು ಶುದ್ಧ ಮಾಡಿ. ಎರಡನೇ ಹಂತ, ದೃಷ್ಟಿಯ ನಿವಾರಣೆ ಮಾಡುವುದು. ರಾತ್ರಿ ಎಲ್ಲರೂ ಮನೆಗೆ ಬಂದ ಮೇಲೆ ಆ ಎಲೆಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸಾಸಿವೆ ಸೇರಿಸಿ ಒಂದು ಕೆಂಪು ಮೆಣಸಿನಕಾಯಿ ಬೇಕಿದ್ರೆ ಸೇರಿಸಬಹುದು. ಮನೆಯ ಯಜಮಾನರು ಅದನ್ನು ಹಿಡಿದು ಮನೆಯ ಮೂಲೆ ಮೂಲೆಗೂ ತೋರಿಸಿ ನಂತರ ಮನೆಯವರ ತಲೆಯ ಮೇಲೆ 3 ಬಾರಿ ನಿವಾಳಿಸಿ ಮನಸ್ಸಿನಲ್ಲಿ ಹೀಗೆ ಸಂಕಲ್ಪ ಮಾಡಿ, ನನ್ನ ಕುಟುಂಬದ ನೆಮ್ಮದಿ ಕೆಡಿಸುವ ಎಂತಹದ್ದೇ ಕಣ್ಣುಗಳು, ಎಂತಹದ್ದೇ ಶಕ್ತಿಗಳಿದ್ದರೂ ಈ ಕ್ಷಣವೇ ಆ ಉಪ್ಪು ಮತ್ತು ಲೋಳೆ ಸರದ ಜೊತೆಗೆ ಕರಗಿ ಮಾನಸಿಕ ಶಾಂತಿ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಚಿಂತನೆ ಬಲಗೊಳ್ಳಲಿ. ನನ್ನ ಮನೆ ವಜ್ರದ ಕವಚದಂತೆ ಸುರಕ್ಷಿತವಾಗಲಿ. ಇದಾದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಮನೆಯಿಂದ ದೂರ ಹಾಕಿ. ಯಾರಿಗೂ ತೊಂದರೆಯಾಗದಂತೆ ನಿರ್ಜನ ಪ್ರದೇಶದಲ್ಲಿ ಹಾಕಿ. ದಯವಿಟ್ಟು ರಸ್ತೆಗೆ ಅಥವಾ ಬೇರೆಯವರು ತುಳಿಯುವ ಜಾಗದಲ್ಲಿ ಹಾಕಬೇಡಿ. ಪರಿಸರಕ್ಕೂ ಹಾನಿ ಮಾಡಬೇಡಿ. ಹಿಂತಿರುಗಿ ನೋಡದೆ ಬಂದು ಕಾಲು ತೊಳೆದುಕೊಳ್ಳಿ. ಮೂರನೇ ಹಂತ, ರಕ್ಷಣಾ ಕವಚ, ದ್ವಾರಬಂಧನ. ಮರುದಿನ ಬೆಳಿಗ್ಗೆ ಒಂದು ಸಣ್ಣ ಲೋಳೆ ಸರದ ತುಂಡಿಗೆ ಪೂರ್ತಿಯಾಗಿ ಅರಿಶಿನ ಕುಂಕುಮ ಹಚ್ಚಿ ಅದನ್ನು ಒಂದು ಹಳದಿ ದಾರದಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅಥವಾ ಬಾಗಿಲ ಹಿಂದೆ ನೇತು ಹಾಕಿ. ಅದು ಅಲ್ಲಿ ಇರುವವರೆಗೂ, ಅದು ಒಣಗುವವರೆಗೂ ನಿಮ್ಮ ಮನೆಗೆ ಯಾವ ಕೆಟ್ಟ ಶಕ್ತಿಯೂ ಪ್ರವೇಶಿಸುವುದಿಲ್ಲ ಎಂದು ತಂತ್ರಶಾಸ್ತ್ರವು ಹೇಳುತ್ತದೆ. ಅದು ಲಕ್ಷ್ಮಿಯ ಆಕರ್ಷಣಾ ಕಾಂತವಿದ್ದಂತೆ. ಅದು ಧನಾತ್ಮಕ ಶಕ್ತಿಯನ್ನು ಮಾತ್ರ ಒಳಗೆ ಬಿಡುತ್ತದೆ. ಅತೀಂದ್ರಿಯ ರಹಸ್ಯ. ಲೋಳೆ ಸರದ ಹೂ ಮುಗಿಸುವ ಮುನ್ನ ಒಂದು ಅಪರೂಪದ ಸಂಗತಿಯನ್ನು ಹೇಳಲೇಬೇಕು. 100ರಲ್ಲಿ ಒಬ್ಬರಿಗೆ ಮಾತ್ರ ಈ ಅದೃಷ್ಟ ಒಲಿಯುತ್ತದೆ. ನಿಮ್ಮ ಮನೆಯಲ್ಲಿರುವ ಲೋಳೆ ಸರದ ಗಿಡ ವರ್ಷಗಟ್ಟಲೆ ಬರೀ ಎಲೆಗಳನ್ನೇ ಬಿಡುತ್ತಿದ್ದರೆ, ಆದರೆ ಎಂದಾದರೂ ಒಂದು ದಿನ ಇದ್ದಕ್ಕಿದ್ದಂತೆ ಆ ಗಿಡದ ಮಧ್ಯದಿಂದ ಒಂದು ಉದ್ದನೆಯ ದಂಟು ಬಂದು ಅದರಲ್ಲಿ ಕಿತ್ತಲೆ ಅಥವಾ ಹಳದಿ ಬಣ್ಣದ ಹೂ ಬಿಟ್ಟರೆ ಅದನ್ನು ಸಾಮಾನ್ಯವೆಂದು ಭಾವಿಸಬೇಡಿ. ಅದು ಸಾಕ್ಷಾತ್ ಲಕ್ಷ್ಮೀ ಕಟಾಕ್ಷದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ.
ಲೋಳೆ ಸರ ಹೂ ಬಿಡುವುದು ಬಹಳ ಅಪರೂಪ. ವಾಸ್ತುಶಾಸ್ತ್ರದ ಪ್ರಕಾರ ಯಾರ ಮನೆಯಲ್ಲಿ ಲೋಳೆ ಸರ ಹೂ ಬಿಡುತ್ತದೆಯೋ ಆ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಶುಭ ಘಟನೆಗಳ ಸಾಧ್ಯತೆ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಅಂತಹ ಹೂ ಬಂದರೆ ಅದನ್ನು ಕತ್ತರಿಸಬೇಡಿ, ಅದು ಒಣಗುವವರೆಗೂ ಗಿಡದಲ್ಲೇ ಇರಲಿ. ಒಂದು ಸಣ್ಣ ಎಚ್ಚರಿಕೆ, ಕೆಲವರು ಇದನ್ನು ಸ್ನಾನ ಮಾಡಲು ಬಳಸುತ್ತಾರೆ. ದಯವಿಟ್ಟು ಲೋಳೆ ಸರವನ್ನು ಕತ್ತರಿಸಿದಾಗ ಬರುವ ಆ ಹಳದಿ ರಸ ಇದೆಯಲ್ಲ, ಯೆಲ್ಲೋ ಸ್ಕ್ಯಾಪ್, ಅದು ವಿಷಕಾರಿ. ಅದನ್ನು ಚೆನ್ನಾಗಿ ತೊಳೆದು ಒಳಗಿನ ಬಿಳಿ ಬಣ್ಣದ ತಿರುಳನ್ನು ಮಾತ್ರ ಬಳಸಿ, ಇಲ್ಲದಿದ್ದರೆ ಮೈ ತುರಿಕೆ ಬರಬಹುದು. ಅಂತಿಮವಾಗಿ ಒಂದು ಮಾತು, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಅದರ ಅಂತ್ಯದಲ್ಲೆಲ್ಲಿ ಬೆಳಕು ಬಂದೇ ಬರುತ್ತದೆ. ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಬಾಧೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳು ಈ ಅಮಾವಾಸ್ಯೆಯ ಕತ್ತಲಲ್ಲಿ ಕರಗಿ ಹೋಗಲಿ. ನಾಳೆಯಿಂದ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ಸೂರ್ಯ ಉದಯಿಸಲಿ. ನಿಮ್ಮ ಮನೆ ನಂದಾದೀಪದಂತೆ ಬೆಳಗಲಿ. ನಿಮ್ಮ ಕುಟುಂಬದಲ್ಲಿ ಸದಾ ನಗು ಮತ್ತು ನೆಮ್ಮದಿ ತುಂಬಿರಲಿ. ಧೈರ್ಯವಾಗಿರಿ, ಒಳ್ಳೆಯ ದಿನಗಳು ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ವಿಡಿಯೋ ನಿಮಗೆ ರೋಚಕ ಅನಿಸಿದರೆ ಲೈಕ್ ಮಾಡಿ. ಇದೇ ರೀತಿ ನಿಗೂಢ ರಹಸ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀಕೃಷ್ಣ. ಈ ದಿನ ಬಹಳ ಶಕ್ತಿಶಾಲಿ. ಇಂತಹ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ಇದನ್ನು ಇಟ್ಟರೆ ಸಾಕು, ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ. ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ತೊಟ್ಟಿದ್ದೆಲ್ಲ ಚಿನ್ನದಂತೆ ಆಗುತ್ತದೆ. ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕಾಗುತ್ತದೆ. ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ 2 ನಿಮಿಷಗಳಲ್ಲಿ ನಿಮ್ಮ ದಾರಿದ್ರ್ಯವೆಲ್ಲ ಹೋಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ಇನ್ನು ನಿಮಗೆ ಕೊರತೆ ಇರುವುದಿಲ್ಲ, ಅಪ್ರತಿಮ ರಾಜಯೋಗ ಬರುತ್ತದೆ. ಹಾಗಾದರೆ ಈ ದಿನ ಬೇವಿನ ಮರದ ಬುಡದಲ್ಲಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಬೇವಿನ ಮರದ ಬಳಿ ನೀವು ಇದನ್ನು ಒಂದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು, ಸಮಸ್ಯೆಗಳು, ಅಷ್ಟದರಿದ್ರಗಳು ಎಲ್ಲವೂ ದೂರವಾಗಿ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಖಂಡಿತ ಸಿದ್ಧಿಸುತ್ತವೆ. ಮನುಷ್ಯರಾದ ಮೇಲೆ ಎಲ್ಲರೂ ಒಂದೊಂದು ಸಮಸ್ಯೆಯಿಂದ ಬಳಲುತ್ತಿರುತ್ತೇವೆ. ಪ್ರತಿ ಮನೆಗೂ ಒಂದು ಸಮಸ್ಯೆ, ಪ್ರತಿ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತದೆ. ಕೆಲವರು ಹೊರಗೆ ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ಹೇಳಿಕೊಳ್ಳಲಾಗದ ಕೆಲವು ಸಮಸ್ಯೆಗಳು ಇರುತ್ತವೆ. ಬೇವಿನ ಮರವು ಬಹಳ ಶಕ್ತಿಶಾಲಿಯಾದ ಬೇವಿನ ಮರವು ದೇವತಾ ವೃಕ್ಷವೇ ಆಗಿದೆ. ಬೇವಿನ ಮರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡ ಹೆಚ್ಚು. ಬೇವಿನ ಮರವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಭಾವಿಸುತ್ತಾರೆ. ಅಂದರೆ ಅಮ್ಮನವರು ಹಾಗೂ ಸೀತಾದೇವಿಯು ಕೂಡ ಈ ಮರದಲ್ಲಿ ನೆಲೆಸಿರುತ್ತಾರೆ. ಅಷ್ಟು ಶಕ್ತಿಶಾಲಿಯಾದ ಬೇವಿನ ಮರವಾದ್ದರಿಂದ ಬೇವಿನ ಮರದ ಹತ್ತಿರ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೆಲವು ನಿಮಿಷಗಳಲ್ಲಿಯೇ ನಿಮ್ಮ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಧರಿಸಬಾರದು. ಅಷ್ಟೇ ಅಲ್ಲ, ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅಥವಾ ತಿನ್ನಬಾರದು. ಮೊಟ್ಟೆ ಸೇರಿದಂತೆ ಯಾವುದನ್ನು ತಿನ್ನಬಾರದು. ಮೊಟ್ಟೆಯು ಮಾಂಸಾಹಾರಕ್ಕೆ ಸಮಾನ. ಅದೇ ರೀತಿ ಈ ದಿನ ಯಾರಿಗೂ ಸಾಲ ಕೊಡಬಾರದು. ಅದೇ ರೀತಿ ಸಾಲ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಬಾರದು. ಈ ದಿನ ಎಂದು ಕೊಟ್ಟ ಸಾಲಗಳು ಅಥವಾ ಮಾಡಿದ ಸಾಲಗಳು ಎಂದಿಗೂ ತೀರುವುದಿಲ್ಲ. ಅಷ್ಟೇ ಅಲ್ಲ, ಅದೇ ರೀತಿ ಈ ದಿನ ಅಡುಗೆ ಎಣ್ಣೆ ಮತ್ತು ಒಣಮೆಣಸಿನಕಾಯಿಗಳನ್ನು ಮನೆಗೆ ತರಬಾರದು. ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅನಗತ್ಯ ತೊಂದರೆಗಳು ಬರುತ್ತವೆ. ಅದೇ ರೀತಿ ಕಡ್ಡಾಯವಾಗಿ ಬೇವಿನ ಮರದ ಪರಿಹಾರವನ್ನು ಮಾಡಿ ನಿಮ್ಮ ಮನೆಯ ಹತ್ತಿರ ಇರುವ ಬೇವಿನ ಮರ ಅಥವಾ ಸ್ವಲ್ಪ ದೂರದಲ್ಲಿರುವ ಬೇವಿನ ಮರದ ಬಳಿಗೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಬೇವಿನ ಮರದ ಹಸಿರು ಅದು ನೀಡುವ ಆರೋಗ್ಯ ಮತ್ತು ತಂಪಾದ ಗಾಳಿಯನ್ನು ಯಾವುದೇ ಫ್ಯಾನ್ಗಳು, ಕೂಲರ್ಗಳು ಅಥವಾ ಎಸಿಗಳು ನಮಗೆ ನೀಡಲು ಸಾಧ್ಯವಿಲ್ಲ. ಬೇವಿನ ಮರವು ಅದ್ಭುತವಾದ ಆಮ್ಲಜನಕವನ್ನು ನೀಡುತ್ತದೆ. ಬೇವಿನ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಆ ಗಾಳಿಯನ್ನು ಸೇವಿಸಿದರೆ ನಮ್ಮ 100 ರೋಗಗಳು ಕಡಿಮೆಯಾಗುತ್ತವೆ. ಇಷ್ಟು ಆರೋಗ್ಯಕರ ಗಾಳಿಯನ್ನು ಬೇವಿನ ಮರ ಒದಗಿಸುತ್ತದೆ. ಬೇವಿನ ಮರ ಇರುವಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಬೇವಿನ ಮರ ಇರುವ ಮನೆಯಲ್ಲಿ ಜಗಳಗಳು, ಸಮಸ್ಯೆಗಳು ಕಡಿಮೆ ಇರುತ್ತವೆ. ಆರೋಗ್ಯವು ಚೆನ್ನಾಗಿತ್ತು. ಬೇವಿನ ಎಲೆಗಳು ಸಹ ಆಯುರ್ವೇದದ ಪ್ರಕಾರ ನಮಗೆ ತುಂಬ ಒಳ್ಳೆಯದು. ಒಂದು ಹಿಡಿ ಬೇವಿನ ಎಲೆಗಳನ್ನು ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ
ಮಾಡಿದರೆ ನಿಮಗೆ ಇರುವ ಅನಾರೋಗ್ಯ ಸಮಸ್ಯೆಗಳು, ಪಿತೃದೋಷಗಳು, ಪಾಪಗಳು, ಶನಿ ದೋಷಗಳು ಎಲ್ಲವೂ ನಿವಾರಣೆಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಬೇವಿನ ಎಲೆಗಳನ್ನು ಹಾಕೋದ್ರಿಂದ ನೀವು ಶಕ್ತಿವಂತರಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಹೊಸ ಉತ್ಸಾಹ, ಉಲ್ಲಾಸ ಮತ್ತು ಹೊಸ ಆಯುಷ್ಯದೊಂದಿಗೆ ಜೀವನವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಅಷ್ಟು ಶಕ್ತಿಶಾಲಿ. ಇನ್ನು ಬೇವಿನ ಮರದ ಬಳಿ ನಾವು ಏನು ಮಾಡಬೇಕು ಅಂದರೆ, ಇದಕ್ಕಾಗಿ ಮೊದಲು ನೀವು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡ ನಂತರ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ. ಅಂದರೆ ನೀವು ಯಾವ ಸಮಸ್ಯೆಯ ಬಗ್ಗೆ ಈ ಪರಿಹಾರವನ್ನು ಮಾಡ್ತಿದ್ದೀರಿ ಆ ಸಮಸ್ಯೆಯನ್ನು ಬರೆಯಿರಿ. ಹಣಕ್ಕಾಗಿ ಮಾಡುತ್ತಿದ್ದೀರಾ ಅಥವಾ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಬೇಕೆಂದು ಮಾಡ್ತಿದ್ದೀರಾ, ಸಾಲಗಳು ತೀರಬೇಕೆಂದು ಮಾಡ್ತಿದ್ದೀರಾ, ಹೀಗೆ ನಿಮಗೆ ಇರುವ ಸಮಸ್ಯೆಯನ್ನು ಬರೆಯಿರಿ. ಬರೆದ ನಂತರ ಆ ಕಾಗದದ ಮೇಲೆ ಒಂದು ಚಮಚ ಕಪ್ಪು ಸಾಸಿವೆ ಹಾಕಿ. ಈ ಕಪ್ಪು ಸಾಸಿವೆ ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ ಒಂದು ಚಮಚ ಕಪ್ಪು ಸಾಸಿವೆ ಹಾಗೆ ಒಂದು ಚಮಚ ಕಲ್ಲುಪ್ಪು ಹಾಕಿ. ನಂತರ ಕುಂಕುಮ ಕೆಂಪು ಬಣ್ಣದಲ್ಲಿರುವುದರಿಂದ ಈ ಅಮಾವಾಸ್ಯೆಯ ದಿನ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕಲು ಇದು ತುಂಬ ಉಪಯುಕ್ತವಾಗಿದೆ. ಇವುಗಳ ಜೊತೆಗೆ ಒಣಮೆಣಸಿನಕಾಯಿಗಳನ್ನು ಹಾಕಿ. 4 ಒಣಮೆಣಸಿನಕಾಯಿಗಳು ಸಾಕು. ಆ ಮೆಣಸಿನಕಾಯಿಗಳನ್ನು ಸಹ ಆ ಕಾಗದದಲ್ಲಿ ಹಾಕಿ. ನಮ್ಮ ಪೂರ್ವಿಕರು ಮೊದಲು ಉಪ್ಪು, ಒಣಮೆಣಸಿನಕಾಯಿಗಳಿಂದ ದೃಷ್ಟಿ ತೆಗೆಯುತ್ತಿದ್ದರು. ಮಕ್ಕಳಿಗೆ ಜ್ವರ ಇತ್ಯಾದಿ ಬಂದಾಗ ದೃಷ್ಟಿ ತೆಗೆಯುತ್ತಿದ್ದರು. ದೃಷ್ಟಿ ತೆಗೆದರೆ ಆ ಜ್ವರಗಳು ತಕ್ಷಣ ಕಡಿಮೆಯಾಗುತ್ತಿದ್ದವು. ಆದ್ದರಿಂದ ಅಷ್ಟು ಶಕ್ತಿಶಾಲಿ ಕೆಂಪು ಮೆಣಸಿನಕಾಯಿಗಳು. ಇವು ಕೂಡ ಕೆಂಪು ಬಣ್ಣದಲ್ಲಿರುತ್ತವೆ. ಕೆಟ್ಟದ್ದನ್ನು ಚೆನ್ನಾಗಿ ತೆಗೆದುಹಾಕುತ್ತವೆ. ಹೀಗೆ ಈ ಕಾಗದದ ಮೇಲೆ ಸಮಸ್ಯೆಯನ್ನು ಬರೆದು ಒಂದು ಚಮಚ ಸಾಸಿವೆ, ಒಂದು ಚಮಚ ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಇವೆಲ್ಲವನ್ನು ಆ ಕಾಗದದಲ್ಲಿ ಹಾಕಿ. ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಬೇಕು. ನೆನಪಿಡಿ, ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನು ಬರೆದು ಒಟ್ಟು 5 ವಸ್ತುಗಳನ್ನು ಹಾಕಿ. ಅಂದರೆ ಕಪ್ಪು ಸಾಸಿವೆ, ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಈ 5 ವಸ್ತುಗಳನ್ನು ಆ ಕಾಗದದಲ್ಲಿ ಹಾಕಿದ ನಂತರ ಚಿಕ್ಕ ಮೂಟೆ ಕಟ್ಟಿ. ಆ ನಂತರ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಬೇಕು. ನೀವು ಸಂಧ್ಯಾ ಸಮಯದಲ್ಲಿ ಅಂದರೆ ಸುಮಾರು 4 ಗಂಟೆಯಿಂದ 6 ಗಂಟೆಯ ನಡುವೆ ಹೋಗಬೇಕು. ನೀವು ಬೇವಿನ ಮರದ ಹತ್ತಿರ ಹೋಗಿ ಆ ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕು. ನಿಮಗಿರುವಂಥ ಕೆಟ್ಟದ್ದು ಹೋಗಬೇಕು, ಬಾಧೆಗಳು ದೂರವಾಗಬೇಕೆಂದು ಹೇಳಿ. ಬೇವಿನ ಮರವು ಅಮ್ಮನವರ ಸ್ವರೂಪವಾಗಿರುವುದರಿಂದ ಆ ತಾಯಿಗೆ ಹೇಳಿಕೊಂಡು ಮರದ ಸುತ್ತಲೂ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ಆ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ತಿರುಗಿಸಿಕೊಂಡು ಆ ಬೇವಿನ ಮರದ ಹತ್ತಿರ ಆ ಚಿಕ್ಕ ಮೂಟೆಯನ್ನು ಹಾಕಿ ಹಿಂದಿರುಗಿ ನೋಡದೆ ನೀವು ಮನೆಗೆ ಹೋಗಬೇಕು. ಸಂಜೆ 4 ಗಂಟೆ ಸಮಯದಿಂದ 6 ಗಂಟೆಯ ಸಮಯದವರೆಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆ ಉತ್ತಮ ಫಲಗಳು ದೊರೆಯುತ್ತವೆ. ಈ ದಿನ ಸಂಜೆ 4 ಗಂಟೆಗೆ ಈ ಪರಿಹಾರವನ್ನು ಮಾಡಿ. ಮನೆಯಲ್ಲಿರುವ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡಬಾರ್ದು. ಹೊರಗಿರುವ ಮರದ ಬಳಿ ಮಾತ್ರ ಪರಿಹಾರವನ್ನು ಮಾಡಬೇಕು. ಅದೇ ರೀತಿ ದೇವಸ್ಥಾನದ ಒಳಗಿರುವ ಮರದ ಬಳಿಯೂ ಈ ಪರಿಹಾರವನ್ನು ಮಾಡಬಾರ್ದು. ದೇವಸ್ಥಾನದ ಹೊರಗೆ ಇರಬೇಕು, ರಸ್ತೆಯ ಬದಿಯಲ್ಲಿರಬೇಕು, ಮನೆಯ ಹೊರಗೆ ಇರಬೇಕು. ಆ ಮರದ ಬಳಿ ಈ ಪರಿಹಾರವನ್ನು ಮಾಡಬೇಕು. ಆ ಚಿಕ್ಕ ಮೂಟೆಯನ್ನು ಮರದ ಬಳಿ ಹಾಕುವ ಮೊದಲು ಬೇವಿನ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ. ನಿಮಗೆ ಸಾಧ್ಯವಾದರೆ ಆ ಬೇವಿನ ಮರಕ್ಕೆ ಒಂದು ಚೊಂಬು ನೀರನ್ನು ಹಾಕಿ ಆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಗಳನ್ನು ಮಾಡಿ. ಆ ನಂತರ ಚೆನ್ನಾಗಿ ನಿಮ್ಮ ಸಂಕಲ್ಪ ಹೇಳಿಕೊಂಡು ಈ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ತಿರುಗಿಸಿ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ಮನೆಗೆ ಹೋಗಿ. ಇದರಲ್ಲಿ ಹಾಕಿರುವ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ಸಾಸಿವೆ ದೃಷ್ಟಿ ತೆಗೆದುಹಾಕುತ್ತದೆ. ಕಪ್ಪು ಬಣ್ಣದಲ್ಲಿರುತ್ತವೆ. ಕಪ್ಪು ಕೂಡಲೇ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಬಹಳ ಶಕ್ತಿಶಾಲಿ ಸಾಸಿವೆ ನಮಗೆ ಚಿಕ್ಕದಾಗಿರುತ್ತದೆ. ಅದೇ ರೀತಿ ಕಲ್ಲುಪ್ಪು ಕೂಡ ದೃಷ್ಟಿ ತೆಗೆಯಲು ಮತ್ತು ದೋಷವನ್ನು ನಿವಾರಿಸಲು ಬಹಳ ಉಪಯುಕ್ತವಾಗಿದೆ. ಸಾಲದ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕುಂಕುಮ ಮಂಗಳಕರವಾದದ್ದು, ಶುಭಕರವಾದದ್ದು. ಇನ್ನು ಅನೇಕ ಮೆಣಸಿನಕಾಯಿಗಳು ಬಹಳ ಖಾರವನ್ನು ಹೊಂದಿರುತ್ತವೆ. ಅದೇ ರೀತಿ ನಮಗಿರುವಂತಹ ಕಠಿಣ ಸಮಸ್ಯೆಗಳನ್ನು, ಖಾರವಾದ ಸಮಸ್ಯೆಯನ್ನಾದರೂ ಒಣಮೆಣಸಿನಕಾಯಿಗಳು ಕ್ಷಣಗಳಲ್ಲಿ ನಿವಾರಿಸುತ್ತವೆ. ಆದ್ದರಿಂದ ಇವುಗಳನ್ನು ಕಟ್ಟಿ ಹಾಗೆ ದೃಷ್ಟಿ ತೆಗೆದು ಬೇವಿನ ಮರದ ಬಳಿ ಹಾಕಿ. ಮನೆಗೆ ಪ್ರವೇಶಿಸುವಾಗ ಮರೆಯದೆ ಕಾಲು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ. ಇನ್ನೂ ಸಾಧ್ಯವಾದರೆ ಸ್ನಾನ ಮಾಡಿ. ಹೀಗೆ ಮಾಡಿ ನೋಡಿ. ನೀವು ಮನೆಗೆ ಹೋಗುವಷ್ಟರಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಮನಸ್ಥಿತಿ ಬರುತ್ತದೆ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ. ನಿಮಗೆ ಹಣಕಾಸಿನ ವಿಷಯದಲ್ಲಿ ಹಣ ಕೈಗೆ ಸಿಗುವುದು ಮತ್ತು ತುಂಬ ಶಾಂತವಾಗಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ.
ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು, ಮನೆ ಅನುಕೂಲಕರವಾಗಿ ಬದಲಾಗುವುದು, ಕೆಟ್ಟ ದೃಷ್ಟಿ ದೂರವಾಗುವುದು. ಈ ಪರಿಹಾರವು ಬಹಳ ಶಕ್ತಿಶಾಲಿಯಾಗಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತದೆ. ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಖಂಡಿತವಾಗಿಯೂ ಇದನ್ನು ಮಾಡಿಕೊಳ್ಳಿ. ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದನ್ನು ಮಹಿಳೆಯರು ಮಾಡಬಹುದು, ಪುರುಷರು ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಚೆನ್ನಾಗಿ ಹೀಗೆ ಮಾಡಿಕೊಂಡು ನಿಮಗಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಹೊರಬನ್ನಿ. ಹೀಗೆ ಮಾಡ್ತಿದ್ದೇವೆ ಎಂದು ಯಾರಿಗೂ ಹೇಳಬಾರದು. ಹೇಳಿದರೆ ನಮ್ಮ ಮಾತಿನ ರೂಪದಲ್ಲಿ ಅದಕ್ಕಿರುವ ಶಕ್ತಿ ಎಲ್ಲವೂ ಹೋಗುತ್ತದೆ. ಆದ್ದರಿಂದ ಇದನ್ನು ರಹಸ್ಯವಾಗಿ ಮಾಡಬೇಕಾದ ಪರಿಹಾರ ಇದು. ಆದ್ದರಿಂದ ನೀವು ಕೂಡ ಈ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ನೀಡಿದ ಸುಲಭ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು, ದಾರಿದ್ರ್ಯವನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕಿ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.